ಒಂದು ಆಪ್ ಅದು. ಆಪ್ ಆಯ್ತಾ? ಹೌದೌದು. ಆಪ್ ಅಲ್ಲಿ ಏನಂದ್ರೆ ನೀವು ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ 2-3 ಟೈಪ್ ಅಲ್ಲಿ ಇನ್ಕಮ್ ಇದೆ. 5 ಟೈಪ್ ಅಲ್ಲಿ ಇನ್ಕಮ್ ಇದೆ ಆಕ್ಚುಲಿ. 5 ಟೈಪ್ ಅಂದ್ರೆ ನೀವು ಅದು ಮೊಬೈಲ್ ಆಪ್ ನಲ್ಲಿ ಡೌನ್ಲೋಡ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಮಾಡ್ಕೊಂಡು 550 ರೂಪಾಯಿ ಪೇಮೆಂಟ್ ಮಾಡೋಕೆ. ಈ 550 ರೂಪಾಯಿ ಕೊಟ್ಟು ಪೇಮೆಂಟ್ ಮಾಡ್ಬೇಕು ಡೌನ್ಲೋಡ್ ಮಾಡ್ಕೊಂಡು. ಅದು ಅದ್ರ ಒಳಗಡೆ ನಿಮಗೆ ಕಂಪನಿಗೆನೆ ಕಳ್ಸಕ್ಕಿರುತ್ತೆ ಪೇಮೆಂಟ್. ಎಲ್ಲಿ ಸರ್ ಕಂಪ್ನಿ ಇದು? ಕಂಪನಿ ಬಂದು ಯುಪಿ. ಎಲ್ಲಿ ಸರ್? ಯುಪಿ, ಉತ್ತರ ಪ್ರದೇಶ, ಬಾಂಬೆಲಿ ಇದೆ ಅದು. ಹೌದು, ಬಾಂಬೆಲಿ. ಪ್ಲಾನ್ ಬಂದು ಚೆನ್ನಾಗಿದೆ ಅದು, ಯಾಕಂದ್ರೆ ಅಲ್ಲಿ ಆಟೋಪೋಲ್ ಇನ್ಕಮ್ ಇದೆ. ಈಗ ನಾವು ಇಬ್ರನ್ನ ರೆಫರ್ ಮಾಡಿದ್ರೆ ನಮಗೆ ಅಲ್ಲಿ ಲೆವೆಲ್ ವೈಸ್ ಅಲ್ಲಿ ಕೌಂಟ್ ಆಗುತ್ತೆ. ಒಂದು ಆಟೋಪೋಲ್ ಇನ್ಕಮ್ ಇದೆ, ಇನ್ನೊಂದು ಬಂದು ನಿಮಗೆ ಸೆಕೆಂಡ್ ಇನ್ಕಮ್ ಬಂದು ಸ್ಪೀಡ್ ಇನ್ಕಮ್, ಲೆವೆಲ್ ಇನ್ಕಮ್. ಸ್ಪೀಡ್ ಇನ್ಕಮ್, ಲೆವೆಲ್ ಇನ್ಕಮ್ ಇದೆಲ್ಲ ಇದೆ. ಇಲ್ಲಿ ಹೇಗೆ ವರ್ಕ್ ಆಗ್ತದೆ, ಈಗ ನೀವು ಜಾಯ್ನ್ ಆಗಿದ್ದೀರಿ, ನೀವು ಜಾಯ್ನ್ ಆಗಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಅವರಿಂದ ನಿಮಗೆ 400 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಅವರು ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರು ನಿಮಗೆ ಸೆಕೆಂಡ್ ಲೆವೆಲ್, ಅವರಿಂದ ನಿಮಗೆ 5 ರೂಪಾಯಿ ಬರುತ್ತೆ. ಅವರು ನೆಕ್ಸ್ಟ್ ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರು ನಿಮಗೆ ಥರ್ಡ್ ಲೆವೆಲ್, ಅವರಿಂದ ನಿಮಗೆ 6 ರೂಪಾಯಿ ತರ ಬರುತ್ತೆ. ಎಷ್ಟು ಆ ಲೆವೆಲ್ ಅಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅದು. ಈ ಫಸ್ಟ್ ಗೆ ಬರುವಂತ 2 ಜನಗಳಿಂದ ನಿಮಗೆ ಲೆವೆಲ್ ಇನ್ಕಮ್ಸ್ ಮಾತ್ರ ಬರುತ್ತೆ. 3ನೇ ಮತ್ತು 4ನೇ ಅದ್ರ ನಂತರ ನೀವು ಎಷ್ಟು ಜನನ ನೀವು ಜಾಯಿನ್ ಮಾಡಿಸ್ತೀರಾ ನೀವು ಡೈರೆಕ್ಟ್ ಸ್ಪಾನ್ಸರ್ ಆಗಿ, ಅಂದ್ರೆ ಈಗ ನೀವು 3ನೇ ದಿನ ಒಬ್ಬನ ಎ ಮತ್ತು ಬಿ ಮಾಡಿದಿರಿ ಅಂತ ಇಟ್ಕೊಳ್ಳಿ. 3ನೇ ನಿಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರನ್ನ ನೀವು ಜಾಯಿನ್ ಮಾಡ್ತಿದ್ದೀರಿ ಸಿ ಒಬ್ರು. ಈಗ ಅವ್ರು ಏನ್ ಮಾಡ್ತಾರೆ, ಅವರು ಜಾಯಿನ್ ಆದ ಕೂಡಲೇ ಜಾಯಿನ್ ಆದವಾಗ ನಿಮಗೆ 75 ರೂಪಾಯಿ ಅವರಿಂದ ಬರ್ತದೆ. ಅದ್ರ ನಂತರ ಅವರಿಬ್ಬರನ್ನ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅವರಿಂದಾನು ನಿಮಗೆ 75 ಬರ್ತದೆ. ಅದೇ ಅವರು 3ನೇ ವ್ಯಕ್ತಿನ ಮಾಡಿದ್ರು, ಆಗೂ 75 ರೂಪಾಯಿ ಬರ್ತದೆ. ಎಲ್ಲಿ ಈಗ ಫಸ್ಟ್ ಮತ್ತು ಸೆಕೆಂಡ್ ಮಾಡಿದ ನಂತರ 3, 4, 5 ಮಾಡ್ತೀವಲ್ಲ, ಅವರಿಂದ ನಮಗೆ 75 ರೂಪಾಯಿದಾಗೆ ಪ್ರತಿ ಲೆವೆಲ್ ಅಲ್ಲಿ ಸಹ ಬರ್ತಾ ಹೋಗ್ತದೆ. ಅವ್ರ ನಂತರ ಅವರು ಕೂಡ ಇಬ್ಬರು ಮಾಡ್ತಾರೆ, ಅವ್ರ ನಂತರದವ್ರು ಅವರಿಬ್ಬರನ್ನ ಮಾಡ್ಕೊಂಡು ಹೀಗೆ ಕಂಟಿನ್ಯೂ ಹೋಗ್ತದಲ್ಲ. ಅದು ಹೋಗ್ತಾ ಹೋಗ್ತಾ ಆ 3ನೇ ವ್ಯಕ್ತಿನ ನಂತರ ಎಷ್ಟು ಜನ ನಾವು ಜಾಯಿನ್ ಮಾಡಿರ್ತೀವಿ ಅವರಿಂದ 75 ರೂಪಾಯಿ ತರ ಬರ್ತದೆ. ಇನ್ನೊಂದು ಅಂತ ಹೇಳಿದ್ರೆ ಮಾಡಿ ಇನ್ನು 3 ನಾವ್ ಯಾರೇ ಡೈರೆಕ್ಟ್ ಕೊಟ್ರು ನಮಗೆ 75 ರೂಪಾಯಿ ಬರುತ್ತೆ. 75. ಅವ್ರು ಯಾರನ್ನ ಇಬ್ರು ಸೇರಿಸ್ತಾರೆ ನೋಡಿ, 75 ನಿಮಗೆ ಬರುತ್ತೆ ಮೆಂಟರ್ ಇನ್ಕಮ್ ಅಂತ. ಅದು ಎಷ್ಟು ಲೆವೆಲ್ ವರ್ಗು? ಅದು ಅನ್ಲಿಮಿಟೆಡ್ ಡೆಪ್ತ್ ವರೆಗೂ ಬರುತ್ತೆ. ಅವ್ರು ಎಷ್ಟು 11 ಲೆವೆಲ್ ವರೆಗೆ ಕೊಟ್ಟಿದ್ದಾರೆ, 11 ಲೆವೆಲ್ ವರೆಗೂ ಬರುತ್ತೆ ನಿಮಗೆ. 11 ಲೆವೆಲ್ ಅಂತ ಹೇಳಿದ್ರೆ ಈಗ ನೋಡಿ, ಫಸ್ಟ್ ಲೆವೆಲ್ ಅಲ್ಲಿ 2 ಆಯ್ತು, 2ನೇ ಲೆವೆಲ್ ಅಲ್ಲಿ 4, ಅದರಲ್ಲಿ 8, ಅದ್ರ 16, 32, 64 ಈ ತರ ಲೆವೆಲ್ ಜಾಸ್ತಿ ಆದಾಗ ಜನ ಜಾಸ್ತಿ ಹೋಗ್ತಾ ಇರ್ತಾರೆ ನೋಡಿ. ನಿಮಗೆ ಬರುತ್ತೆ 5, 6 ರೂಪಾಯಿ ಈ ತರ ಕೊಟ್ಟಿದ್ದಾರೆ. ನೀವು ಡೈರೆಕ್ಟ್ ಸ್ಪಾನ್ಸರ್ ಹೇಳಿದ್ರಲ್ಲ, ಅದನ್ನ ನಿಮಗೆ ಕೇಳ್ತಾ ಇರೋದು. ಡೈರೆಕ್ಟ್ ಸ್ಪಾನ್ಸರ್ ಅದೇ ನೋಡಿ, ಫಸ್ಟ್ ಗೆ ಬರೋರ್ದು ನಿಮಗೆ 4 ರೂಪಾಯಿ. ಅದು ಯಾರು ಫಸ್ಟ್ ಗೆ ಇಬ್ಬರನ್ನ ಮಾಡ್ತಿರಲ್ಲ ಅವರಿಂದ ಮಾತ್ರ ಸರ್. ಅದು ಲೆವೆಲ್ ಇನ್ಕಮ್. ಲೆವೆಲ್ ಇನ್ಕಮ್, ಡೈರೆಕ್ಟ್ ಇನ್ಕಮ್ ಅಷ್ಟೇ. ಫಸ್ಟ್ ಗೆ ಇಬ್ಬರನ್ನ ಮಾಡ್ತೀವಲ್ಲ ನಾವು ಅವರಿಂದ. ಅದೇ 3ನೇ ವ್ಯಕ್ತಿನ ನಾವು ಮಾಡಿದ್ರೆ ಅದು ಅವರಿಂದ ಒಬ್ಬರಿಂದಾನೇ 75 ರೂಪಾಯಿ ಬರುತ್ತೆ. ಅಲ್ಲ ಓಕೆ, ಸಪೋಸ್ ನಾವು ಮಾಡಿರ್ತಕ್ಕಂಥ ಡೈರೆಕ್ಟ್ ಮಾಡಿರ್ತೀವಲ್ಲ ಇಬ್ರು, ಅವ್ರು ಡೈರೆಕ್ಟ್ ಮಾಡ್ತಾರಲ್ಲ, ಅದರಿಂದ ನಮಗೇನು ಎಕ್ಸ್ಟ್ರಾ ಸಿಗಲ್ಲ ಇನ್ಕಮ್? ಅದರಿಂದ ಬರುತ್ತೆ ನೋಡಿ, ಸೆಕೆಂಡ್ ಲೆವೆಲ್ ಇಂದ 5 ರೂಪಾಯಿ ಬರುತ್ತೆ. ಈಗ ಅವರು ಇಬ್ಬರಿಬ್ಬರನ್ನ ಮಾಡಿದ್ರು ಅಂದ್ರೆ 4 ಜನ ಆಯ್ತು, 4 ಜನದಿಂದ ನಿಮಗೆ 5 ರೂಪಾಯಿ ಬಂತು, 20 ರೂಪಾಯಿ ಬಂತು. ಅದೇ ಅವರು ಆ 4 ಜನ ಇನ್ನು ಇಬ್ಬರನ್ನ ಮಾಡಿದ್ರು ಅಂದ್ರೆ 8 ಜನ, ಅವರಿಂದ ನಿಮಗೆ 6 ರೂಪಾಯಿ ಬರ್ತದೆ ಲೆವೆಲ್ ಇನ್ಕಮ್ ಅಲ್ಲಿ. ಆಟೋಪುಲ್ ಹೋದ್ರೆ ಒಬ್ಬರಿಂದ 10 ರೂಪಾಯಿ. ಆಟೋಪುಲ್ ಅಲ್ಲಿ ನೀವು ಆಟೋಪುಲ್ಗೆ ಹೋದ್ರೆ ಅಲ್ಲೇನಾಗುತ್ತೆ, ಯಾರೆಲ್ಲ ಜಾಯಿನ್ ಆದ್ಮೇಲೆ ನೀವು ಆದ್ಮೇಲೆ ನೆಕ್ಸ್ಟ್ ಯಾರು ಬಂದು ಆಟೋಪುಲ್ಗೆ ಫಿಲ್ ಆಗ್ತಾರ ನೋಡಿ, ಅಲ್ಲಿನೂ ನಿಮಗೆ ಒಬ್ಬೊಬ್ಬರಿಂದ ಒಂದೊಂದು ಲೆವೆಲ್ ಅಲ್ಲಿ 10 ರೂಪಾಯಿ ಬರುತ್ತೆ. ಫಸ್ಟ್ ಗೆ ಇಬ್ಬರಿಂದ 10 ರೂಪಾಯಿ, 20 ರೂಪಾಯಿ. ಅದ್ರ ನೆಕ್ಸ್ಟ್ ಅವ್ರು ಮಾತ್ರ. ಹೌದು. ಒಂದ್ಸರಿ ನೀವು ಆಟೋಪುಲ್ಗೆ ಹೋಗಿದ್ರಿ ಅಂದ್ರೆ ಆಟೋಪುಲ್ ಅಲ್ಲಿ ಎಂಟ್ರಿ ಪಡ್ಕೊಂಡು ಬಂತಿದ್ರೆ ಮತ್ತೆ ಅಲ್ಲಿ ಬರೋ ಅಮೌಂಟ್ ಅಲ್ಲಿ ಡಿಡಕ್ಟ್ ಆಗಿ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಆಟೋಪೋಲ್, ಥರ್ಡ್ ಆಟೋಪೋಲ್, 4th ಆಟೋಪೋಲ್, 5th ಆಟೋಪೋಲ್, ಈಗ ಎಲ್ಲ ಆಟೋಪೋಲ್ಗೆ ಇದೆ. ಟೋಟಲ್ 6 ಆಟೋಪೋಲ್ಸ್ ಕೊಡ್ತಾ ಇದ್ದಾರೆ. ಎಲ್ಲದಕ್ಕೂ ಹೋಗ್ತದೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಇದ್ರದ್ದು ನೆಕ್ಸ್ಟ್ ಇವ್ರದ್ದು ರೀಚಾರ್ಜ್ ಪೋರ್ಟಲ್. ಈಗ ಫಸ್ಟ್ ಗೆ ಸ್ಟಾರ್ಟ್ ಮಾಡೋದಿದ್ರೆ ಈಗ ಲಾಕ್ ಡೌನ್ ಇರೋ ಕಾರಣ ಅವ್ರು ಯಾವಾಗ ಇದು ಕ್ಲಿಯರ್ ಆಗುತ್ತೆ ಅದ್ರ ನಂತರ ಈ ರೀಚಾರ್ಜ್
ಮಾಡುವಂತ ಒಂದು ವ್ಯವಸ್ಥೆನ ತರ್ತಾ ಇದ್ದಾರೆ. ಅದ್ರ ನಂತರ ಬೇರೆ ಬೇರೆ ವ್ಯವಸ್ಥೆಗಳನ್ನ ತರ್ತಾ ಇದ್ದಾರೆ. ಮೊಬೈಲ್ ರೀಚಾರ್ಜ್ ಹೌದು. ಇಲ್ಲಿ ಏನಂತ ಅಡ್ವಾಂಟೇಜ್ ಇದೆ, ಮೊಬೈಲ್ ರೀಚಾರ್ಜ್ ಈಗ ನೀವು ಯಾರಿಬ್ಬರನ್ನ ಮಾಡಿರ್ತೀರ ನೋಡಿ, ಅವರಿಬ್ರು ಮಾಡಿದ್ರೆ ನಿಮ್ ನಂತರ ನೀವು ಜಾಯಿನ್ ಮಾಡಿ ನಂತರ ಎಷ್ಟು ಜನ ಜಾಯಿನ್ ಆಗಿರ್ತಾರೆ, ಅವ್ರು ಏನೇ ರೀಚಾರ್ಜ್ ಮಾಡಿದ್ರು ಕೂಡ ಅದರದ್ದು 1% ನಿಮಗೆ 11 ಲೆವೆಲ್ ವರೆಗೆ ಸಿಗ್ತದೆ. ಈಗ ತಿಳ್ಕೊಳ್ಳಿ, ಒಬ್ರು 500 ರೂಪಾಯಿ ರೀಚಾರ್ಜ್ ಮಾಡಿದ್ರೆ ಅದರದ್ದು 1% ನಿಮ್ಮ ಅಕೌಂಟ್ಗೆ ಬರುತ್ತೆ, ನಿಮ್ಮ ವ್ಯಾಲೆಟ್ ಅಲ್ಲಿ ಬರುತ್ತೆ. ಇಲ್ಲಿ ವ್ಯಾಲೆಟ್ ವಿಡ್ರಾ ಬಂದು ನಿಮಗೆ 1,000 ಆದ್ಮೇಲೆ ನೀವು ಯಾವಾಗ ಬೇಕಾದ್ರೂ ವ್ಯಾಲೆಟ್ ವಿಡ್ರಾ ಮಾಡ್ಕೊಳ್ಬೋದು. ಹೇಳಿ ಸರ್. ಸ್ಟಾರ್ಟಿಂಗ್ ನಾವು ಕಂಪ್ನಿಗೆ ಅಮೌಂಟ್ ಹಾಕೋದು? ಹೌದೌದು, ಕಂಪನಿಗೇನೆ ಹಾಕ್ಬೋದು. ಇಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಿಮಗೆ ಯಾರು ನಿಮಗೆ ಫೋನ್ ಮಾಡಿದ್ರಿ ನೋಡಿ, ನೀವು ಅವ್ರಿಗೆ ಕಳಿಸಿಬಿಟ್ಟು ಅವ್ರ ಐಡಿ ಆಕ್ಟಿವೇಟ್ ಮಾಡಿ ಕೊಡ್ತಾರೆ, ಮತ್ತೆ ಅವ್ರು ನಿಮಗೆ ಕಳಿಸ್ತಾರೆ. ಒಂದ್ರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಐಡಿ ಓಪನ್ ಮಾಡಿದ ಮೇಲೆ ಅಲ್ಲಿ ಪೇ ನಾವು ಅಂತ ಹೇಳಿ ಒಂದು ಆಪ್ಷನ್ ಇದೆ. ಆ ಪೇ ನಾವು ಆಪ್ಷನ್ ಗೆ ಹೋದಾಗ ಅಲ್ಲಿ 1 by 1 ನಿಮಗೆ ಪೇಜ್ ಓಪನ್ ಆಗ್ತಾ ಹೋಗ್ತದೆ. ನಿಮ್ದು ಅಮೌಂಟ್ ಎಲ್ಲಿಂದ ಯಾವ್ದು ಆಪ್ ಡೌನ್ಲೋಡ್ ಮಾಡ್ಕೋಬೇಕಾ ಫಸ್ಟ್? ಫಸ್ಟ್ ಆಪ್ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅವ್ರದ್ದು ರೆಫರೆನ್ಸ್ ಕೋಡ್ ತಗೊಂಡು ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಅವ್ರದ್ದು ಅಪ್ಲೈನರ್ದು ರೆಫರೆನ್ಸ್ ಕೋಡಾ? ನಿಮ್ದು ರೆಫರೆನ್ಸ್ ಕೋಡ್. ಈಗ ನಿಮಗೆ ಅವರು ನಿಮ್ಮ ಮೀಟ್ ಆಗಿರೋದಿದ್ರೆ ಸಾಫ್ಟ್ವೇರ್ ಅಂತ ಇದೆಯಲ್ಲ, ಇದೆ ಆಪ್ ಅಲ್ಲ, ಹೌದು KHG ಆಪ್ ಅಂತೇಳಿ MLM ಸಾಫ್ಟ್ವೇರ್ ಅಂತ ಬರುತ್ತಲ್ಲ ಪ್ಲೇ ಸ್ಟೋರ್. ಹೌದೌದು MLM ಅಂತೇಳಿ ಹೌದು ಕೆಳಗಡೆ ಬಂದಿದೆ ಗೂಗಲ್ ಅಲ್ಲಿ. ಅಲ್ಲಿಗೆ ಇಲ್ಲಾಂದ್ರೆ ಅವ್ರ ಹತ್ರ ನೀವು ಲಿಂಕ್ ಕೇಳ್ಕೊಳ್ಳಿ. ಅಲ್ಲ ಬಂತು, ಓಪನ್ ಆಯ್ತು. KHG ಅಂತೇಳಿ ಬಂತ? सर आईडी तो मैंने बना दी है, इनकी आईडी तो बना दी है. बना दिया ना? ओके. आईडी ಮಾಡಿದಾರಂತಲ್ಲ ನಿಮ್ದು? ಐಡಿ ಇದೆ ಮಾಡಿದ್ದಾರೆ. तो सर इनका क्या है, वो गेटवे पेमेंट आप कर देना. ओके ठीक है. नेटवर्क वो उनका पेमेंट करने के लिए बताने के ना अभी? हाँ ठीक सर. हेलो. हाँ सर जी, इनको पेमेंट कर दीजिए या मुझे कर दीजिए पेमेंट, तो इनको मैं स्क्रीनशॉट लेके सहित पहुंचा दूंगा. ओके. ಇವಾಗ ಆಕ್ಟಿವೇಶನ್ ಯಾರು ಮಾಡ್ಕೊಡೋದು? ಅಮೌಂಟ್ ಕಳ್ಸಿದ್ರೆ ಅಮೌಂಟ್ ನೀವು ನನಗೆ ಕಳ್ಸಿದ್ರೆ ನಾನು ನಿಮಗೆ ಅದರದ್ದು ಆಕ್ಟಿವೇಟ್ ಮಾಡಿ ಕೊಡ್ತೀನಿ, ಇಲ್ಲಾಂದ್ರೆ ಅವ್ರಿಗೆ ಕಳ್ಸಿದ್ರೆ ಅವ್ರು ಆಕ್ಟಿವೇಟ್ ಮಾಡಿ ಕೊಡ್ತಾರೆ. ನಮ್ಗೆ ಪೇಮೆಂಟ್ ಎಲ್ಲ ಹೆಂಗ್ ಸರ್ ಬರೋದು? ಪೇಮೆಂಟ್ ಎಲ್ಲ ಅಲ್ಲಿ ವ್ಯಾಲೆಟ್ ಸಿಸ್ಟಮ್, ವ್ಯಾಲೆಟ್ ಅಂತ ಇದೆ ನೋಡಿ. ನಿಮ್ದು ಐಡಿ ಮಾಡಿದಾರಲ್ಲ, ಐಡಿ ಓಪನ್ ಮಾಡ್ಕೊಳ್ಳಿ ಆಪ್ ಅಲ್ಲಿ. ಆಪ್ ಡೌನ್ಲೋಡ್ ಮಾಡಿದ್ರೆ ನೀವು KHG? ಮಾಡಿದೀನಿ ಸರ್. KHG ಆಪ್ ಡೌನ್ಲೋಡ್ ಮಾಡಿದ್ರೆ ಅದು ಐಡಿನ ಓಪನ್ ಅಲ್ಲಿ KHG ನೀವು ಲಾಗಿನ್ ಆಗ್ಬೇಕು. ನಿಮಗೆ ಐಡಿ ನಂಬರ್ ಬಂದಿರುತ್ತಲ್ಲ ಮೆಸೇಜ್ ಅಲ್ಲಿ, ಐಡಿ ನಂಬರ್ ಪಾಸ್वर्ड. सर आपका व्हाट्सएप नंबर कौन सा है? मेरा? हाँ मेरा तो दूसरा नंबर है सर. तो सर मेरे को बोल दीजिए, मैं व्हाट्सएप कर दूंगा. मैंने आईडी बना दी इनकी. ओके. इनका आईडी मैं एक्टिवेट करना है अभी? नहीं, मैंने आईडी बना दी है, एक्टिव करना है बस. ओके, बस एक्टिवेट करना है ना? हाँ सर, वो गेटवे पेमेंट मेरे को आता है, वो आता तो है, पर उनको आपकी लैंग्वेज में समझा देते तो अच्छा रहता है, इसलिए बुलाया था मैंने. नहीं, इसलिए मैं उनको बता रहा हूँ, मैं आप उनका आईडी ओपन करने के लिए. हाँ तो ठीक है, मैं यूँ बोल रहा हूँ कि वो खुद ही कर देंगे तो बाद में आपको भी परेशान नहीं है, उनको भी परेशान नहीं है, वो खुद करके जाएंगे. हाँ सर, ये ठीक, धन्यवाद. उनका एक वीडियो और हाँ सर साथ में आप वही मैं बता रहा हूँ. आप अभी लॉगिन होने के बाद उधर पे ना है ना, वो ऑप्शन पे जाके उनको बता रहा हूँ. हाँ तो मैंने लॉगिन कर दिए, तो मैंने स्क्रीनशॉट उनको पहुंचाया है, उसमें उनका आईडी नंबर और पासपोर्ट दोनों लिखा है. ओके. उनको बता सर. हेलो सर. हाँ सर, वो जो आईडी और मैंने पासपोर्ट दोनों पहुंचा दिया, उसमें देखो आप KHG करके आपका आईडी नंबर है. उनका नाम क्या है? हेलो ಸರ್, ನಿಮ್ಮ ಹೆಸರೇನು? ಸರ್ ತೀರ್ಥಪ್ಪ ಅಂತ ಹೇಳಿ. ಕೇಳಿಲ್ಲ ಸರ್. ತೀರ್ಥಪ್ಪ. ಓಕೆ. ಸರ್ ಅಲ್ಲಿ ನಿಮಗೆ ಅವರು ನಿಮ್ದು ಐಡಿ ನಂಬರ್ ಮತ್ತೆ ಪಾಸ್ವರ್ಡ್ ಕಳ್ಸಿದ್ದಾರೆ. ಕಳ್ಸಿದ್ದಾರೆ ಸರ್, ನೋಡಿದೆ. ಅದರಲ್ಲಿ ಓಪನ್ ಮಾಡಿ ಸರ್, ಅದು ಲಾಗಿನ್ ಆಗಿದೆ ಐಡಿ ಒಳಗಡೆ. ಮಾಡ್ಕೊಳ್ಳಿಕ್ಕೆ ಯಾವ್ದು 7 days ಇರುತ್ತೆ ಇದು. ಅದ್ರ ಒಳಗಡೆ ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಯಾಕಂದ್ರೆ ಸರ್ ಈಗ ಕಂಪ್ನಿಗೆ ಯಾವ್ದು ಇವಾಗ ಕಂಪನಿಗೆ ಪರ್ ಡೇ ಲಾಗಿನ್ಸ್ ಎಷ್ಟು ಬರ್ತಾ ಇದೆ? ಲಾಗಿನ್ಸ್ ಈಗ ಅಂದ್ರೆ ಸ್ಟಾರ್ಟ್ ಆಗಿ ಅವರು 1 month ಆಯ್ತಷ್ಟೇ, 1 month ಆಗಿಲ್ಲ ಈಗ. ಅವ್ರು ಪ್ರೀ ಲಾಂಚ್ ಆಗಿ ಫೆಬ್ರವರಿ 16ಗೆ ಮಾಡಿದಾರಂತೆ. ಮಾರ್ಚ್ 1st
ಪ್ರೀ ಲಾಂಚ್ ಆಗಿ ಅಂದ್ರೆ ಲಾಂಚ್ ಮಾಡೋರಿಗೆ ಮೊದಲೇ ಅವರು 16ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಮಾರ್ಚ್ 10 ಮಾಡಿದರೆ ಇವತ್ತಿಗೆ ಎಷ್ಟು ಒಂದು 20 ದಿವಸ ಆಗಿದೆ, 25 ದಿವಸ ಆಗಿದೆ ಅಷ್ಟೇ. ಇಷ್ಟರಲ್ಲಿ ಅವರೊಂದು 200+ ಎಂಟ್ರೀಸ್ ಬಂದಿದೆ ಅಂತ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಡೈಲಿ. ಈಗ ನನ್ನ ಕಡೆಯಿಂದನೂ ನಾವು ಡೈಲಿ 2-3 ಎಂಟ್ರೀಸ್ ಮಾಡ್ತಾ ಇದ್ದೇವೆ ನಾನು ಫೋನ್ ಆಗಿ, ಮತ್ತೆ ನಮ್ದು ಡೌನ್ ಲೈನ್ಸ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗೆ ಈಗ ಒಂದ್ಸರಿ ಬೇಗ ಆಗುತ್ತೆ ಸರ್ ಇದು. ಯಾವ ಸರ್? ಸ್ವಲ್ಪ ಆಲ್ ಓವರ್ ಸ್ಟೇಟ್ ಮಾಡಿದ್ರೆ ಸ್ವಲ್ಪ ಆಗುತ್ತೆ ಗೊತ್ತಿಲ್ಲ. ಮತ್ತೆ ಈಗ ಏನಂದ್ರೆ ಪರಿಸ್ಥಿತಿ ನೋಡಿ ಈ ತರ ಬಂದು ನಿಂತಿದೆ, ಅಂದ್ರೆ ಸ್ವಲ್ಪ ಕಷ್ಟ ಅಷ್ಟೇ. ಇಲ್ಲಾಂದ್ರೆ ಸ್ವಲ್ಪ ಈಗ ಯಾವಾಗ ಅವ್ರೇ ಅದೇ ಸ್ವಲ್ಪ ಬೂಮ್ ಆಗಿ ಸ್ಟಾರ್ಟ್ ಆಗುವ ಮೊದಲು ನಾವು ಯಾರ್ಯಾರು ಬಂದಿರ್ತೀವಿ ನಮಗೆ 100% ಡಾಟಾ ಪೂಲ್ಸ್ ಬೇಗ ಸಿಗುತ್ತೆ ಅಂತೇಳಿ, ಇನ್ಕಮ್ ಬೇಗ ಮಾಡ್ಕೋಬಹುದು ಬರುತ್ತೆ ಅಂತ. ಏನಾಗ್ತದೆ ಅಂದ್ರೆ ನೋಡಿ ಸ್ವಲ್ಪ ದಿನ ನಡೀತವೆ, ಇಲ್ಲ 2-3 ತಿಂಗಳು ಹೋಗಿರ್ತವೆ. ಹೌದೌದು, ನಾವು ಅದನ್ನೇ ಕೇಳಿದ್ವಿ, ನೀವು ಸ್ವಲ್ಪ ದಿನ ಇರ್ತೀರ ಎಷ್ಟೇನು. ಅದಕ್ಕೆ ಇವರೆಲ್ಲ ಇದೇನು ಬಂದ್ ಮಾಡ್ಕೊಂಡು ಹೋಗ್ಬೇಕು, ದುಡ್ಡು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳೋ ಕಾನ್ಸೆಪ್ಟ್ ಅಲ್ಲ. ಯಾಕಂತ ಹೇಳಿದ್ರೆ ಬೇರೆ ಇದ್ರಲ್ಲೆಲ್ಲ ಲೀಡರ್ಸ್ಗಳು ಬರ್ತಾರೆ, ಅವರದ್ದು ಡಿಮ್ಯಾಂಡ್ಸ್ ಇರ್ತಾರೆ, ಇಷ್ಟು ದುಡ್ಡು ಕೊಡ್ಬೇಕು ಅಂತ ಕಂಪ್ನಿಯಲ್ಲಿ ತಗೋತಾರೆ. ಆಮೇಲೆ ಒಂದು 4 ಜನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅವರು ಟೀಮ್ ಮಾಡಿದ್ಮೇಲೆ ಇವ್ರು ಬಿಟ್ಟು ಹೋಗ್ತಾರೆ. ಮತ್ತೆ ಕಂಪನಿ ಅವ್ರಿಗೆ ಪೇಮೆಂಟ್ ಕೊಡ್ಲಿಕ್ಕೂ ಅಲ್ಲ, ಯಾಕಂದ್ರೆ ಲೀಡರ್ಸ್ ದುಡ್ಡು ತಗೊಂಡೋಗಿರ್ತಾರೆ. ಹಾಗೆ ಪೇಮೆಂಟ್ ಕೊಡಕ್ ಆಗದೆ ಮತ್ತೆ ಬಂದ್ ಮಾಡೋ ಸ್ಥಿತಿ ಇದೆ. ಇಲ್ಲಿ ಏನಂದ್ರೆ ಇಲ್ಲಿ ಒಂದು ಕಾಯಿನ್ ಪೋಲ್ ಅಂತ ಹೇಳಿ ದಿನಕ್ಕೆ 500 ರೂಪಾಯಿ, ಅದು ಸೇಮ್ ಕಾನ್ಸೆಪ್ಟ್. 1,000 ಗಟ್ಲೆ ದಿನ ಐಡಿ ಬೀಳ್ತಾ ಇದ್ವು. ಸ್ಟಾರ್ಟಿಂಗ್ ಪೇಮೆಂಟ್ ಕೊಟ್ಟ, ಇವಾಗಲೇ ಪೇಮೆಂಟೇ ಬರ್ತಾ ಇಲ್ಲ ಸರಿಗೆ. ಆ ತರ ಆಗ್ಬಾರ್ದು. ಸುಮ್ನೆ ಈಗ ನಾವ್ ಮಾಡ್ಸೋದು ಏನಪ್ಪ ಇದ್ಯಾವ್ದೋ ಕಳಿಸ್ತಾ ಇದು ಏನು ಅಂತ ಹಾಕೋರುವೆ ಯೋಚನೆ ಮಾಡೇ ಮಾಡ್ತಾರೆ.